ಅದೆಷ್ಟು ದಿನ ಅಲ್ಲಿರೋದಕ್ಕೆ ಸಾಧ್ಯ? ಇವತ್ತಲ್ಲ ನಾಳೆ ಈ ನೆಲದ ಕಾನೂನಿಗೆ ಶರಣಾಗಲೇಬೇಕು. ಇತ್ತ ಸರ್ಕಾರ ಕಟ್ಟಿದ ಡಬಲ್ ಗೇಮ್ ಆಟ ನೋಡಿ ಒಂದ್ ಕಡೆ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ರೆಡ್ ಕಾರ್ನರ್ ನೋಟಿಸ್, ಅಕೌಂಟ್ ಫ್ರೀಸ್, ಬರೀ ಇದೇ ಮಾತಾಡ್ತಾ ಇರುವ ಸರ್ಕಾರ ಈ ಪೆನ್ಡ್ರೈವ್ ಹಂಚಿಕೆ ಹಾಗೂ ಅಶ್ಲೀಲ ವಿಡಿಯೋ ವೈರಲ್ ಹಿಂದಿನ ಕಿಡಿಗೇಡಿಗಳ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಅದ್ಭುತ ಕಾನೂನು ಸುವ್ಯವಸ್ಥೆ ಇದೆ ಅಂತ ಜಂಬ ಕೊಚ್ಚಿಕೊಳ್ಳುವ ಸರ್ಕಾರದ ಕಣ್ಣಳತಿಯಲ್ಲೇ ಪೆನ್ಡ್ರೈವ್ ಆರೋಪಿಗಳು ಸುತ್ತುತ್ತಾ ಇದ್ರೂ ಕಣ್ಣಿಗೆ ಕಾಣಿಸ್ತಿಲ್ವಂತೆ. ಎಲೆಕ್ಷನ್ ಟೈಮ್ನಲ್ಲಿ ಹಾಸನದ ಬೀದಿಗಳಲ್ಲಿ ಮಳೆ ಸುರಿದಂತೆ ಸುರಿದ ಪೆನ್ಡ್ರೈವ್ಗಳು ಅದೆಷ್ಟೋ ಮಹಿಳೆಯರ ಬಾಳಿಗೆ ಕೊಳ್ಳಿ ಇಟ್ಟಿದೆ. ಈ ಕೊಳ್ಳಿಯ ಹಿಂದೆ ಕೊಳ್ಳಿ ದೆವ್ವಗಳಿಗೇನೂ ಕಮ್ಮಿ ಇಲ್ಲ. ಕ್ಷಣ ಮಾತ್ರವೂ ಯೋಚಿಸದೆ ಸ್ಫೋಟಿಸಿದ ವಿಡಿಯೋಗಳು ರಾಜ್ಯವನ್ನೇ ದಂಗು ಬಡಿಸಿದೆ. ಮಾಡಿದ ಪಾಪಕ್ಕೆ ಪ್ರಜ್ವಲ್ ವಿದೇಶದಲ್ಲಿ ಅಲೆಮಾರಿಯಾಗಿದ್ದಾರೆ. ಆದರೆ ಪೆನ್ಡ್ರೈವ್ ರಿಲೀಸ್ನ ಪಾಪದ ಕೃತ್ಯದಲ್ಲಿ ಭಾಗಿಯಾದ ಕೆಲ ಆರೋಪಿಗಳು ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಮೂವರು ಆರೋಪಿಗಳು. ಒಟ್ಟಾಗಿರುವ ಆ ಆರೋಪಿಗಳ ಬಗ್ಗೆ ಕೇರ್ಲೆಸ್ ಮಾಡ್ತಾ ಎಸ್ಐಟಿ. ಹೌದು, ಅಶ್ಲೀಲ ಆರೋಪ ಹೊತ್ತಿರೋ ಪ್ರಜ್ವಲ್ ಸದ್ಯ ಅಲೆಮಾರಿಯಾಗಿದ್ದಾರೆ. ಮಾನಭಂಗ ಮಾಡಿ ಕುಟುಂಬದ ಮಾನವನ್ನ ಬೀದಿಯಲ್ಲಿ ಕಳೆದು ಪರದೇಶಿಯಾಗಿದ್ದಾರೆ. ಇತ್ತ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಮಹತ್ವದ ಮಾಹಿತಿ ಪತ್ತೆಯಾಗಿದೆ. ತನಿಖೆ ವೇಳೆ ಆರೋಪಿಗಳು ಒಂದೇ ಕಡೆ ಠಿಕಾಣಿ ಹಾಕಿದ್ದಾರೆ. ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಕಾರ್ತಿಕ್, ನವೀನ್ ಗೌಡ ಒಂದೇ ಕಡೆ ಟೆಂಟ್ ಹಾಕಿದ್ದಾರೆ. ನೆಟ್ವರ್ಕ್ ಲೊಕೇಶನ್ ಪರಿಶೀಲನೆ ವೇಳೆ ವಿಚಾರ ಬೆಳಕಿಗೆ ಬಂದಿದೆ. ಮೂವರು ಆರೋಪಿಗಳು ಒಟ್ಟಿಗೆ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪುಟ್ಟರಾಜು, ಕಾರ್ತಿಕ್, ನವೀನ್ ಗೌಡ ಲೊಕೇಶನ್ ಪತ್ತೆಯಾಗಿದೆ. ಆದ್ರೆ ಮೂವರು ಒಟ್ಟಿಗೆ ಇದ್ರೂ ಬಂಧಿಸಲು ಎಸ್ಐಟಿ ಪರದಾಟ ನಡೆಸ್ತಾ ಇರೋದು ಯಾಕೆ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ. ಈ ಪೆನ್ಡ್ರೈವ್ ಪ್ರಕರಣದಲ್ಲಿ 6, 7, 8ನೇ ಆರೋಪಿಗಳ ಬಂಧನವಾಗಿದೆ. ಆದ್ರೆ ಮೊದಲ 5 ಆರೋಪಿಗಳ ಬಂಧನವೇ ಇನ್ನೂ ಆಗಿಲ್ಲ ಅನ್ನೋದೇ ಡೌಟ್ ಹುಟ್ಟು ಹಾಕಿದೆ. ಹಾಗಾದ್ರೆ ಸರ್ಕಾರ ಹಾಕಿಕೊಟ್ಟ ರೂಟ್ನ ನಿರ್ದೇಶನದಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಅದೆಲ್ಲೋ ವಿದೇಶದಲ್ಲಿರುವ ಆರೋಪಿ ಪ್ರಜ್ವಲ್ಗಾಗಿ ಹಾಕ್ತಾ ಇರುವ ಎಫರ್ಟ್ ಕೇವಲ ಗೌಡರ ಕುಟುಂಬದ ಟಾರ್ಗೆಟ್ ಅನಿಸದೇ ಇರೋದು. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಅದೆಷ್ಟು ದಿನ ಅಂತ ಪ್ರಜ್ವಲ್ ಕಣ್ಣಾಮುಚ್ಚಾಲಿ ಆಡೋದಕ್ಕೆ ಸಾಧ್ಯ? ಇವತ್ತಲ್ಲ ನಾಳೆ ಊರಿಗೆ ಬರಲೇಬೇಕು. ಈ ನೆಲದ ಕಾನೂನಿನಂತೆ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಲೇಬೇಕು. ಇದು ಯಾರು ಕಟ್ಟಿದ ಆಟವೋ ಏನೋ ಬಲ್ಲವರಾರು. ಇಡೀ ಕೇಸ್ ಕೇವಲ ಪ್ರಜ್ವಲ್ ಮೇಲೆ ಮಾತ್ರ ಫೋಕಸ್ ಮಾಡಲಾಗಿದೆ. ಆದ್ರೆ ಸಂತೆಯಲ್ಲಿ ಸೀರೆ ಮಾರಾಟದಂತೆ ಹೆಣ್ಮಕ್ಳ ಶೀಲವನ್ನ ಹರಾಜು ಹಾಕಿದ ಪರಪಾಪಿಗಳ ಬಗ್ಗೆ ಎಸ್ಐಟಿ ಕಿಂಚಿತ್ತೂ ಚಿಂತಿಸ್ತಾ ಇಲ್ಲ ಅನ್ನೋದೇ ಕಾಡ್ತಾ ಇರುವ ಪ್ರಶ್ನೆ. ಈ ಕಾರಣಕ್ಕೆ ಎಸ್ಐಟಿ ಕಾರ್ಯವೈಖರಿ ಮೇಲೆ ಹಲವು ಅನುಮಾನಗಳ ಮೋಡ ಕಟ್ಟಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.